ಜೈ ಭುವನೇಶ್ವರಿ ದೇವಿ, ಜೈ ಜವಾನ್ ಜೈ ಕಿಸಾನ್. ಸ್ನೇಹಿತರೆ, ಇಂದು ಕಾರ್ಯಕ್ರಮ ಇಟ್ಟು ನಮ್ಮ ರೈತರು ದೇಶದ ಬೆನ್ನೆಲುಬು, ನಮ್ಮ ಯೋಧರು ಇರುವುದರಿಂದಲೇ ನಾವೆಲ್ಲ. ಹಾಗೆಯೇ ನಮ್ಮ ಕಲಾ ತಂಡಕ್ಕೆ ಮೂಲಕ ನಾನು ಹೃದಯಪೂರ್ವಕ ವಂದನೆಗಳನ್ನು ಕೃತಜ್ಞತಾಪೂರ್ವಕವಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಕಾರಣ ಏನಂದರೆ, ಇಷ್ಟೇ ನೋವು ಬೇಸರ ಆಗಿರಲಿ, ನಮ್ಮ ಕಲಾವಿದರು ಮಾಡಿರುವಂತಹ ಒಂದು ಸಿನಿಮಾಗಳಿರ್ಬೋದು, ಸಣ್ಣ ಕಾರ್ಯಕ್ರಮಗಳದ್ದು ಒಂದು ವೀಡಿಯೋಸ್ ಇರ್ಬೋದು, ಒಂದು ಧಾರಾವಾಹಿಗಳು, ಈ ಥರ ಎಲ್ಲ ನೋಡ್ತಾ ನಾವು ಸಂಗೀತಗಳು ಈ ಥರ ಎಲ್ಲ ಕೇಳಿದಾಗ ನಾವು ನಿಜವಾಗೂ ಮೈ ಮರಿತೇವೆ. ಸ್ವಲ್ಪ ನೋವುಗಳೆಲ್ಲ ಮರೆತು ಮನಸ್ಸಿಗೆ ಮುದ ಅಂತ ಅನಿಸುತ್ತೆ. ಹಾಗಾಗಿ ನಮ್ಮ ಕಲಾ ತಂಡದ ಬಗ್ಗೆ ನಾವು ಹೇಳೋದಕ್ಕೆ ಎರಡು ಮಾತಲ್ಲ ಸಾಕಾಗಲ್ಲ ಸ್ನೇಹಿತರೆ. ಇಂದು ನಾವೆಲ್ಲರೂ ಇಷ್ಟು ಮಟ್ಟಿಗೆ ಚೆನ್ನಾಗಿರಬೇಕು ಅಂದರೆ, ಆರೋಗ್ಯವಾಗಿರಬೇಕು ಅಂದರೆ ನಮಗೆ ಏನು ಅಂದರೆ ನಮ್ಮ ರೈತನಿಗೆ ಮೊದಲ ಆದ್ಯತೆ ಕೊಡ್ತೇವೆ. ರೈತ ಮತ್ತು ಯೋಧನಿಗೆ ಮೊದಲ ಆದ್ಯತೆ ಕೊಡ್ತೇವೆ. ನಮ್ಮ ಕಲಾ ತಂಡಕ್ಕೆ ಅವನು ನಿಜವಾಗೂ ಖುಷಿಪಟ್ಟು ವಂದನೆ ಹೇಳುತ್ತೇವೆ. ನಮ್ಮ ಕಲಾವಿದರು ಏನಿದ್ದಾರೆ ಅವರು ನಿಜವಾಗಲೂ ಬಣ್ಣ ಮಾಸಿದ ಮೇಲೆ ಅನ್ನುವ ಹಾಗೆ. ಸ್ನೇಹಿತರೆ, ಅವ್ರು ಎಷ್ಟೇ ನೋವುಗಳಿರಲಿ, ಅವ್ರ ಕುಟುಂಬದಲ್ಲಿ ಎಲ್ಲೇ ಇರಲಿ, ಅವ್ರಿಗೆ ಒಂದು ಕುಟುಂಬ ಅಂತ ಇದ್ದೇ ಇರುತ್ತಲ್ವ. ಬಣ್ಣ ಹಾಕ್ಕೊಂಡು ನಾವು ತೆರೆ ಮುಂದೆ ಏನೇ ಆಗಲಿ ನಾವು ಮೆಚ್ಚಿಸ್ಬೋದು, ಪ್ರತಿಬಿಂಬಿಸ್ಬೋದು. ಅವ್ರು ನೋಡಿ ಎಷ್ಟು ಚೆನ್ನಾಗಿದ್ದಾರೆ, ಅವ್ರು ನೋಡಿ ಎಷ್ಟು ಶ್ರೀಮಂತರು ಅಂತ ತಿಳ್ಕೊತೀವಿ. ಒಬ್ಬ ಕಲಾವಿದನಿಗೂ ತನ್ನದೇ ಆದಂತಹ ನೋವುಗಳೇ ಆಗಲಿ, ಸಾಧಕ ಬಾಧ್ಯತೆಗಳಿರುತ್ತೆ ಸ್ನೇಹಿತರೆ. ಅವನ ಕುಟುಂಬ ಅಂತ ಇರುತ್ತೆ, ಅವನ ನಂಬಿದ ಹೆಂಡತಿ, ಮಕ್ಕಳು, ತಾಯಿ, ತಂದೆ, ಸಂಬಂಧಗಳಿರುತ್ತೆ. ಅದನ್ನೆಲ್ಲ ಪೂರೈಸಬೇಕು ಅಂದರೆ ಒಂದು ಕಲೆಯಿಂದ ನಿಮಗೆ ಖುಷಿಯನ್ನು ಕೊಡ್ತಾರೆ. ಆ ಕಲೆಯಿಂದ ಅವರು ನಿಜವಾಗಲೂ ಅವರು ನಿಮ್ಮ ಅನ್ನವನ್ನು ಹೊಟ್ಟೆಯನ್ನು ಹೊರ್ಕೊತಾರೆ. ಅದಕ್ಕೋಸ್ಕರ ನಾವು ಒಂದು ಸಿನಿಮಾಗಳನ್ನ ಆಗ್ಬೋದು, ಒಂದು ಧಾರಾವಾಹಿಗಳನ್ನ ಆಗ್ಬೋದು, ಒಂದು ಸಣ್ಣ ಚುಟುಕಿನ ಒಂದು ಕಥೆಗಳು ಯೂಟ್ಯೂಬ್ಗಳಲ್ಲಿ ಬರುತ್ತಲ್ಲ, ಅದನ್ನೆಲ್ಲ ನೋಡಬೇಕು, ನೀವು ಲೈಕ್ ಕೊಡಬೇಕು, ಪ್ರೋತ್ಸಾಹಿಸಬೇಕು. ಆ ಯೂಟ್ಯೂಬರ್ಸ್ ಅವ್ರಿಗೆ, ಚಾನಲ್ಗಳಿಗೆ ಎಲ್ರಿಗೂ ಅಂತ ನಾನು ಹೇಳ್ತೇನೆ. ಕಾರಣ ಅವರು ಅದನ್ನೇ ನಂಬಿ ಒಂದು ಒಳ್ಳೆಯ ಗುಡ್ ನ್ಯೂಸ್ ಅಂತ ಏನಂತೀವಿ, ಸಮಾಜಕ್ಕೆ ಒಂದು ಸೊಸೈಟಿಗೆ ಒಂದು ಒಳ್ಳೆಯ ಮೆಸೇಜ್ ಕೊಡೋದಕ್ಕೂ ಒಂದೊಂದು ಸಣ್ಣದಾದ ಒಂದು ಕಥೆಗಳನ್ನ ಮಾಡಿ, ಸ್ಟೋರಿಗಳನ್ನ ಮಾಡಿ ಬಿಟ್ಟಿರ್ತಾರೆ ಯೂಟ್ಯೂಬ್ ಚಾನಲ್ನಲ್ಲಿ. ಹಾಗಾಗಿ ಸಬ್ಸ್ಕ್ರೈಬ್ ಕೊಡಿ ಅಂತ ಹೇಳ್ತಾರೆ. ಅದು ಒಳ್ಳೆಯ ಕಥೆಗಳು, ಒಳ್ಳೆಯ ಸುದ್ದಿ ಸವಿಸ್ತಾರಗಳಿಗೆ ನೀವು ನಿಜವಾಗೂ ಸ್ವಾರಸ್ಯ ತುಂಬಿರುವಂತಹ ಅವರಿಗೆ ನೀವು ಕೃತಜ್ಞಪೂರ್ವಕ ಅದನ್ನು ನೋಡಿ ಒಂದು ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡ್ತಾ ಹೋಗ್ತಾ ಇರಿ. ನಮ್ಮ ಕಲೆಗಳು ಇಲ್ಲಿ ಉಳಿಬೇಕು, ನಮ್ಮ ಸಂಸ್ಕೃತಿ, ನೆಲ, ನುಡಿ, ಜಲ ಅಂತ ನಮ್ಮ ಕನ್ನಡ ಭುವನೇಶ್ವರಿ ದೇವಿಯ ತಪ್ಪಲಿನಲ್ಲಿ ನಾವು ಇದ್ದೇವೆ. ಹಾಗಾಗಿ ಆ ಭುವನೇಶ್ವರ ಆಶೀರ್ವಾದ ಎಲ್ಲ ಕಲಾ ತಂಡಕ್ಕೂ ಇರಬೇಕು, ನಮಗೂ ಇರಬೇಕು. ನೋಡುವ ವೀಕ್ಷಕರಿಗೆ ಆಶೀರ್ವಾದ, ನಮ್ಮ ಕಲೆಯವರಿಗೆ, ಕಲಾ ತಂಡದವರಿಗೆ ದೇವರ ಆಶೀರ್ವಾದ ಇರಬೇಕು. ಹಾಗಾಗಿ ಅಭಿಮಾನಿ ದೇವರುಗಳೆಂದು ನಮ್ಮ ಮೇಲೆ ನೆಚ್ಚಿನ ಅಣ್ಣ ಹೇಳಿದಾರಲ್ವ ರಾಜಣ್ಣ, ಅದು ನಿಜವಾಗಲೂ ಅಭಿಮಾನಿಗಳೇ ದೇವರುಗಳು. ಹಾಗಾಗಿ ನೀವು ಪ್ರತಿಯೊಬ್ಬರಿಗೂ ನೀವು ಕಾಯ ವಾಚ ಮನಸ್ಸ ಈ ಕಲೆಗಳಲ್ಲಿ ನೀವು ಆಸಕ್ತಿ ಹೊಂದಿ, ನಿಮಗೂ ಬೇಕಾದರೂ ಒಂದು ಅದನ್ನು ಪ್ರೋತ್ಸಾಹದಿಂದ ಅದನ್ನು ಒಂದೆರಡು ನೀವು ಒಂದು ಸ್ಟೋರಿಗಳನ್ನೂ ಮಾಡ್ಬೋದು. ಅವರಿಗೆ ಸಾಥ್ ಕೊಡಿ. ಈ ಯೂಟ್ಯೂಬರ್ಸ್ಗಳು ಏನಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ, ಅವ್ರ ಜೊತೆಗೂಡಿ ಹೋಗಿ ಅಂತ ಹೇಳಿ ಕೈ ಜೋಡಿಸ್ತಾ ಇದ್ವಿ ಅಂತ ಹೇಳಿ. ಜೈ ಭುವನೇಶ್ವರಿ ದೇವಿ, ಜೈ ಕನ್ನಡಾಂಬೆ. ಹಾಗೆ ನಿಮ್ಮೆಲ್ಲರ ನೆಚ್ಚಿನ ವೆಂಕಟೇಶ್ ಸರ್ ಇದ್ದಾರೆ. ಗಾಯಕ ತಂಡದವರು 60 ಸಿನಿಮಾಗಳನ್ನು ಮಾಡಿದ್ದಾರೆ, ಧಾರಾವಾಹಿಗಳಲ್ಲಿ ಮಾಡಿದ್ದಾರೆ, ಚುಟುಕು ಕಥಾಕವನಗಳಲ್ಲಿ ಇದ್ದಾರೆ ಅವರು. ಮತ್ತು ನಮ್ಮ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಬರಲಿ ಸಂಗೀತವನ್ನು, ಹಾಡನ್ನು ಹೇಳ್ತಾರೆ ಗಾಯಕರಾಗಿ. ತುಂಬ ನಿಜವಾಗಲೂ ಅವರು ಆಡಬೇಕಾದ್ರೆ ಅದು ಇವತ್ತು ಒಂದು ಕಾರ್ಯಕ್ರಮದಲ್ಲಿ ಹಾಡು ಹೇಳ್ತಾರೆ. ಒಮ್ಮೆ ಹೇಳುತ್ತೈತೆ ಮತ್ತು ಹೇಳುತ್ತೈತೆ ನೀನೇ ರಾಜಕುಮಾರ. ನಿಜವಾಗೂ ಪ್ರತಿಯೊಬ್ಬರಲ್ಲಿ ತಲೆದೂಗ್ತಾರೆ ಸ್ನೇಹಿತರೆ. ನಿಜವಾಗೂ ಅವರು ವೆಂಕಟೇಶರು ಅವರ ಕಲಾ ವೈಭವ ಹೇಳೋದಕ್ಕೆ ಆಗೋದಿಲ್ಲ. ಅದು ಬನ್ನಿ, ಅವರು ಇರುವಂತಹ ಕಾರ್ಯಕ್ರಮಗಳ ಸ್ಥಳಗಳಲ್ಲಿ ನೋಡಿ ನಿಮಗೆ ಖುಷಿಯಾಗುತ್ತೆ. ತುಂಬ ಒಳ್ಳೆಯ ಹಾಡುಗಳನ್ನ ಹೇಳ್ತಾರೆ ಗಾಯಕರು ಕೂಡ. ಗುಡ್ ಅವರ ಕ್ಯಾರೆಕ್ಟರ್ ಒಂದು ಗುಣಗಳಲ್ಲಿ ನಿಜವಾಗೂ ಗುಣಲಕ್ಷಣಗಳನ್ನ ಗುರುತಿಸುವಂತಹ ಗುಣಗಳಿದೆ. ಹಾಗಾಗಿ ಸಮಾಜಕ್ಕೆ ಅವರ ಕೊಡುಗೆಯಾಗಿದ್ದಾರೆ. ಹಾಗಾಗಿ ದೇವರು ಆರೋಗ್ಯ ಕೊಟ್ಟು ಕಾಪಾಡಿ. ಇನ್ನು ಮುಂದಿನ ದಿನಗಳಲ್ಲಿ ಉತ್ತಮವಾದಂತಹ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ವೀಡಿಯೋಸ್ಗಳನ್ನ ಮಾಡ್ತಾ ಬರಲಿ. ನಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡೋಣ. ಜೈ ಭುವನೇಶ್ವರ ದೇವಿ, ವೆಂಕಟೇಶ್ವರಿಗೆ ಜಯವಾಗಲಿ.